ಥರ್ಡ್ ಡೇ ಬೆಳಗ್ಗೆ ನೆನ್ನೆ ಎಲ್ಲ ಜಟಾಯುಗೆಲ್ಲ ಹೋಗಿ ಬಂದು 100% ಇಬ್ಬರೂ ಜಟಾಯು ರಾಮ ಎಲ್ಲ ಕಾಣಿಸ್ಬಿಟ್ಟಿದ್ದ. ನಮಗೆ ದೇವರೆಲ್ಲ ಕಾಣಿಸ್ಬಿಟ್ಟಿದ್ದ ರೂಮಿಗೆ ಬರೋ ಅಷ್ಟೊತ್ತಿಗೆ. ಸೊ ಏನು ಮಾಡಲಿಲ್ಲ, ಇನ್ನೊಂದು ರೂಮಿಗೆ ಚೆಕ್ ಇನ್ ಮಾಡಬೇಕು ಅಂತಂದ್ವಲ್ಲ, ಅಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ಶಿಸ್ತಾಗಿ ಬಂದು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಇವತ್ತು ಡೇ 3. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಟ್ರಿವಾಂಡ್ರಮಲ್ಲಿ. ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎಷ್ಟು 6:15, ಇವಾಗ 6:20 ಇವಾಗ ಟೈಮು. ಸೊ ರೆಡಿ ಎಲ್ಲ ಆಗಿದ್ದೀವಿ. ಇವತ್ತು ನಾವು ಯಾವ ರೂಮಲ್ಲಿ ಚೆಕ್ ಇನ್ ಮಾಡಬೇಕೋ ಅಲ್ಲಿ ಹೋಗ್ಬಿಟ್ಟು ಬಟ್ಟೆಗಳನ್ನೆಲ್ಲ ಇಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ನಮ್ಮದು ದಿನಚರಿ ಇದು. ಆ್ಯಂಡ್ ಸಾಯಂಕಾಲ ಯಾವುದಾದ್ರು ಒಂದು ಕಾಜಿ ಎಲ್ಲಿಗ ಹೋದ ಕಾಜಿ ಕೆಫೆ ಇಲ್ಲ ಕೆಫೆ ಇಟಾಲಿಯಾನೋಗೋ ಇಲ್ಲಿ ಯಾವುದು ಹೋಗ್ಬಿಟ್ಟು ಇವತ್ತು ದಿನ ಎಂಡ್ ಮಾಡೋಣ ಅಂತಿದ್ದೀನಿ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೆಂಗಿರತ್ತೆ ಟ್ರಿವಾಂಡ್ರಮಲ್ಲಿ ಹೆಂಗಿರತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಆ್ಯಂಡ್ ಸೊ ಇವಳು ಪಕ್ಕ ಕೇರಳ ಆಟ ಇದ್ರಲ್ಲಿ ರೆಡಿ ಆಗಿದ್ದಾಳೆ, ನಾನು ಬೀಚ್ ಆಟ ಇರೋದು ರೆಡಿ ಆಗಿದ್ದೀನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾನು ಪಂಚಶಾಲೆ ಎಲ್ಲ ಉಟ್ಕೋತೀನಿ ಟ್ರಿವಾಂಡ್ರಮಲ್ಲಿ ಹೋಗ್ಬಿಟ್ಟು. ಆ್ಯಂಡ್ ಎಸ್, ಬನ್ನಿ ನೀವು ನನ್ನ ಜೊತೆ ಇರಿ, ನಾನು ನಿಮ್ಮನ್ನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟಾಪು ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿಯಲ್ಲಿ ಅಂದರೆ ವಿನಾಯಕ ವೆಜ್ ರೆಸ್ಟೋರೆಂಟ್ ಅಂದ್ಬಿಟ್ಟು ಇಲ್ಲೇ ಇದರ ತಾನೇ ಬರೋದಿದು. ಎಲ್ಲಿ ಬರೋದಿದು ವಿನಾಯಕ ಹೋಟೆಲ್ ಯಾವುದು? ಹಾಂ, ನಿಮಗೆ ಬೆಟರ್ ಬೇಕು ಅಂದರೆ ಲೊಕೇಶನ್ನು ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ನೋಡ್ಬೋದು ನೀವು. ಸೊ ಆಪಂ ಮತ್ತು ಇಡಿಯಾಪಂ ತರಿಸಿದ್ವಿ, ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ತಿಂದು ನೋಡೋಣ. ಅದು ಆದಮೇಲೆ ನಾವು ನೆಕ್ಸ್ಟು ಟ್ರೈನ್ ಜರ್ನಿ ಸ್ಟಾರ್ಟ್ ಆಗುತ್ತೆ, ಹೋಗೋಣ ಬನ್ನಿ ಅಲ್ಲಿಗೆ. ಇವಾಗ ಏನಾಗಿದೆ ಅಂದರೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಈ ರೈಲ್ವೆ ಸ್ಟೇಷನಲ್ಲಿ ಕೋಚ್ ನಂಬರ್ ಹಾಕಲ್ಲ, ಏನಿದ್ರು ಇಲ್ಲಿ ಬೋಗಿ ನಂಬರ್ ಹಾಕ್ತಾರೆ. ಬೋಗಿ ನಂಬರು ಕೋಚ್ ನಂಬರು ಎರಡನ್ನೂ ಮ್ಯಾಚ್ ಮಾಡಿಕೊಂಡು ಅಲ್ಲಿ ಇದ್ರ ಹತ್ರ ಹಾಕ್ತಾರಂತೆ, ಏನದು ರೈಲ್ವೆ ಬೋರ್ಡ್ ಹತ್ರ ಹಾಕ್ತಾರಂತೆ ಇಲ್ಲಿ, ಎಲ್ಲಿ ಟಿಕೆಟ್ ಕೌಂಟರ್ ಮಾಡ್ತಾರೋ ಅಲ್ಲಿ. ಸೊ ನಾವು ಅದು ಅಲ್ಲಿರೋದು, ನಾವು ಈ ಪ್ಲಾಟ್ಫಾರ್ಮ್ ಅಲ್ಲಿದ್ದೀವಿ. ತಿರ್ಗಾ ಅಲ್ಲಿಗೆ ಹೋಗಿ ಬರೋದಕ್ಕೆ ಆಗಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಇನ್ನು 7 ನಿಮಿಷ ಇದೆ. ಅಯ್ಯೋ ಸಿಕ್ಕಾಪಟ್ಟೆ ಓಡಾಡಿ ಆಮೇಲೆ ಇಲ್ಲಿ ಯಾರೋ ಒಬ್ರು ರೈಲ್ವೆ ಆಫೀಸರು, ರೈಲ್ವೆ ಸ್ಟಾಫ್ ಯಾರೋ ಸಿಕ್ಕಿದ್ರು. ಅವ್ರನ್ನ ಕೇಳಿದ್ದಕ್ಕೆ ಅವರು ನೋಡ್ಬಿಟ್ಟು ಚಾರ್ಟ್ ನೋಡಿ, ಇಲ್ಲ ಅದು ಪ್ಲಾಟ್ಫಾರ್ಮ್ ಇದು ಸ್ಟ್ಯಾಂಡ್ ನಂಬರ್ 8ಗೆ ಹೋಗಿ ಅಲ್ಲಿ ಬರುತ್ತೆ C1 ಅಂದರು. ಸೊ ಅದಕ್ಕೆ ಇವಾಗ 3 ಸುತ್ತಬಿಟ್ಟು ಈ ಪ್ಲಾಟ್ಫಾರ್ಮ್ನ ಇವಾಗ ಆ ಎಂಡಲ್ಲಿ ಇದ್ದಿದ್ದು ಅಲ್ಲಿ ಕಾಣಿಸ್ತಿದ್ಯಾ, ಆ ಎಂಡಲ್ಲಿ ಇದ್ದಿದ್ದು ಈ ಎಂಡಿಗೆ ಹೋಗ್ತಾ ಇದ್ದೀವಿ. ಟ್ರಾವೆಲಿಂಗ್ ನಿಜವಾಗ್ಲೂ ಈಸಿ ಅಲ್ಲ. ನಾವು ಟಿಕೆಟು ಬುಕ್ ಮಾಡಿ ಎಲ್ಲಾದ್ರೂ ಈ ಥರ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಇದೊಂಥರ ಎಕ್ಸ್ಪೀರಿಯನ್ಸು. ಆ್ಯಂಡ್ ಬನ್ನಿ ತೋರಿಸ್ತೀನಿ ಹೆಂಗೆ ಹೋಗುತ್ತೆ, ಎಲ್ಲೆಲ್ಲಿ ನಾವೇನೇನು ಸರ್ಕಸ್ ಮಾಡ್ತಾ ಇದ್ದೀವಿ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಟ್ರೈನಲ್ಲಿ ನಾವು ಬಂದು ಕೂತ್ಕೊಂಡಿದ್ದೀವಿ. ಗೌತಮಿ ಎಲ್ಲೋ ಮುಂದೆ ಇದ್ದಾಳೆ, ನಾನೆಲ್ಲೋ ಹಿಂದೆ ಕೂತಿದ್ದೀನಿ. ಆ ಥರ ಸೀಟ್ ಸಿಕ್ಕಿದೆ ಅವ್ರಿಗೆ. ವುಮೆನ್ ಅಂತ ಸ್ಪೆಷಲ್ ಸೀಟು, ನಾವು ವುಮೆನ್ಸ್ ಕಡಿಮೆ ಜಾಗ, ಅದಕ್ಕೆ ನಮಗೆ ಸೀಟ್ ತೋರಿಸ್ತೀನಿ. ಅವಳಲ್ಲಿ ಕೂತಿದ್ದಾಳೆ ಅಂತ, ಅಲ್ಲೆಲ್ಲೋ ಕೂತಿದ್ದಾಳೆ ಗೌತಮಿ, ಅಲ್ಲೆಲ್ಲೋ ಕೂತಿದ್ದಾಳೆ. ಸೊ ಇದು ನಮ್ಮ ಕೋಚು. ದೇವರ ದರ್ಶನ ಅಂತೂ ಅಲ್ಟಿಮೇಟ್ ಆಗಾಯ್ತು. ಹೆಂಗಾಯ್ತು ಅಮ್ಮ ದೇವರ ದರ್ಶನ? ಸೂಪರ್ ಆಗಾಯ್ತು. ಅನಂತ ಪದ್ಮನಾಭ ಸ್ವಾಮಿ ಇದು ದೇವಸ್ಥಾನದ ದರ್ಶನ. ಅದಾದ್ಮೇಲೆ ಸುಮ್ಮನೆ ಇಲ್ಲಿ ಬಂದಿದ್ದೀವಿ ಸ್ಟ್ರೀಟ್ ಶಾಪಿಂಗ್ ಮಾಡಕ್ಕೆ. ತೋರಿಸ್ತೀನಿ ಬನ್ನಿ ನಿಮಗೂ ಏನೇನು ತೊಗೊಂಡು ಅಂತ. ಆಮೇಲೆ ಚಿಪ್ಸು ತೊಗೊಳೋದೆಲ್ಲ ಒಂದು ಇದಿದೆ, ಪ್ಲ್ಯಾನ್ಗಳಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲೋ ಎಲ್ಲ ಹೋಟೆಲ್ ಅನ್ನಪೂರ್ಣಾಗೆ ಬಂದಿದ್ದೀವಿ. ಇಲ್ಲಿ ಅಥೆಂಟಿಕ್ ವೆಜ್ ಊಟ ನೋಡಿ. ಇಲ್ಲಿ ಅಮ್ಮೋ ಹೊಟ್ಟೆ ತುಂಬಾ ತಿನ್ನಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಂಡ್ ರಾತ್ರಿ ತನಕ ನಿಮ್ಗೆ ಹಶ್ವಾಗಲ್ಲ ತಿಂದ್ರೆ ಅಂತಾನು ಹೇಳ್ಬಿಟ್ಟು ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಅವರು ಇದನ್ನ
ಇವ್ರು ಆಲ್ರೆಡಿ ಸ್ಟಾರ್ಟು ಮಾಡ್ಬಿಟ್ಲು ತಿನ್ನಕ್ಕೆ. ಬನ್ನಿ ಇದನ್ನ ಮುಗಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಕತ್ತಮ್ ಕಮ್ಮು ಅಷ್ಟೊಂದು ಅನ್ನ ವೇಸ್ಟ್ ಮಾಡಿದ್ಯಾ? ಹೌದು, ಆ್ಯಕ್ಚುಲಿ ಟೈಮು ಇವಾಗ ಬಂದು ನೋಡಿ 12:30 ಅಷ್ಟೇ ಇನ್ನ. ಸೊ ನಾನು ಖಾಲಿ ಮಾಡಿದ್ದೀನಿ, ಅವಳು ಖಾಲಿ ಮಾಡಿಲ್ಲ. ಅದನ್ನು ಇವಿಷ್ಟು ಸೇರ್ಸ್ ಅವ್ನ ತಲೆ ಕಟ್ತೀನಿ. ಇವಾಗ ಇವಳು ತಲೆ ಇದೆಯಲ್ಲ ಇಲ್ಲಿ ಕಟ್ತೀನಿ. ಪಾಯಸ ಹೆಂಗಿದೆ? ಇದು ಆಕ್ಚುಲಿ ನನ್ನ ಫೇವ್ರೇಟ್ ಪಾಯಸ ಇಲ್ಲಿ ಮಾಡ್ತಾರೆ, ಅದಕ್ಕೆ ಸಾಬೂದಾನ ಪಾಯಸ ನಂಗೆ ತುಂಬಾ ಇಷ್ಟ. ಹಿಂಗೆ ಅಂದ್ರೆ ಸಾಬೂದಾನ ಪಾಯಸ ಯಾರು ಮಾಡಿದ್ದು ಮಿಕ್ಕಿದ್ರೆ ಇವಳು ಕನ್ಸಲ್ಲಿ ಗೌತಮಿ ನಾವೇನಾದ್ರೂ ಸಾಬೂದಾನ ಪಾಯಸ ಖಾಲಿ ಆಗಿಲ್ಲ, ಬಂದು ಕುಡಿದ್ಬಿಟ್ಟು ಖಾಲಿ ಮಾಡೋದು ಅಂದ್ರೆ ನಿದ್ದೆ ಕಣ್ಣಲ್ಲಿ ಹೋಗ್ಬಿಟ್ಟು ಕುಡಿದ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಬರ್ತಾರೆ. ಸೊ ಅಷ್ಟು ಇಷ್ಟ ಇವಳಿಗೆ ಸಾಬೂದಾನ ಪಾಯಸ ಅಂದ್ರೆ. ಮತ್ತೆ ಬಿಸಿಬೇಳೆ ಬಾತು, ಅಯ್ಯೋ ಮದ್ವೆ ಆಗಿ 1 ವರ್ಷದಲ್ಲಿ ಬಿಸಿಬೇಳೆ ಬಾತ್ ಕಂಡೆ ನಂಗೆ ಅಸಹ್ಯ ಬಂದ್ಬಿಟ್ಟಿದೆ. ಆ ರೇಂಜಲ್ಲಿ ಬಿಸಿಬೇಳೆ ಬಾತ್ ಅಂತಿದ್ದೀನಿ. ಯಾಕೆಂದ್ರೆ ಎಲ್ಲ ಮನೆಗೆ ಹೋದ್ರೆ ಇವಳಿಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ? ನಮ್ಮಿಷ್ಟದ್ದು ಅಲ್ಲಿ ನಮ್ಮಿಷ್ಟದ್ದು ಕತೆ ಇಲ್ವೇ ಇಲ್ಲ. ನಮ್ಮಿಷ್ಟದೆಲ್ಲ ಬಾಡ್ಮೇಜ. ಇವಳು ಇಷ್ಟ ಗೌತಮಿ ಇಷ್ಟ, ಅದಕ್ಕೆ ನಾವು ಮಾಡಿರೋದು ಅಂದ್ಬಿಟ್ಟು ಗೌತಮಿಗೆ ಎಲ್ಲಿ ಹೋದ್ರು ಡಿಫ್ರೆಂಟ್ ವೆರೈಟಿ ಆಫ್ ಬಿಸಿಬೇಳೆ ಬಾತ್. ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನು, ಬಟ್ ಅಂದ್ರೆ ಕೇರಳನಲ್ಲಿ ಎಲ್ಲಿ ಬಂದ್ರು ಲಾಟ್ರಿ ನೀವು ನೋಡ್ಬೋದು. ನೋಡಿ ಇದು 50 ರೂಪೀಸ್ದು, 75 ರೂಪೀಸ್ದು, ಅದು ಆ ಪಿಂಕ್ 10 ರೂಪೀಸ್ದು. ಸೊ ಲಾಟ್ರಿ ಹೆಂಗ್ ವರ್ಕ್ ಆಗತ್ತಮ್ಮ? ಈಸ್ಕೊಬೇಕಂತೆ 3 o'clock ಬರುತ್ತಂತೆ ರಿಸಲ್ಟ್. ಹಾ, ಇದು ಗೌರ್ಮೆಂಟ್ ಇದೆ ಏನೋ ಕೇರಳ. ಇದು ನಾಳೆ ಇದು ಇನ್ನೇಕ 27 ಇನ್ನಿಕ್ಕೆ. ಇದು ನಾಳೆಗೆ, ಇದು ಮತ್ತೆ ನಾಳೆಗೆ. ಇದು ಒಂದು 75 lakhs ಫಸ್ಟ್ ಪ್ರೈಸ್, ಇದು 40 ರೂಪಿ. ಇದು ಒಂದು 75 lakhs. ಇದು 1 crore 50 ರೂಪಿ. ಇದು ವೆನಸ್ಡೇ. ಇದು 3 o'clock ಟುಡೇ. ಇದು ಟುಮಾರೋ 3 o'clock. ಓಕೆ, ನಾವು ಸುಮ್ನೆ ಇದಂತೂ ತಗೊಳ್ಳೋಣ ಅಂತ ನೋಡ್ತಿದೀವಿ. ನೋಡೋಣ. ಅಮ್ಮ ಯಾವ್ದೋ ಒಂದ್ ತಗೊಂಡ್ಲು. ಯಾವ್ದಿದು 75 ರೂಪೀಸ್ದು, 75 lakhs 40 ರೂಪೀಸ್. 75 lakhsದು 40 ರೂಪೀಸು. ಹಾ, ಸಿಕ್ಕರೆ ಇಲ್ಲೊಂದು ಜಾಗ ತಗೊಂಡ್ಬಿಡ್ತೀವಿ. ಸೊ ಇದು 40 ರೂಪೀಸ್ದು, ಇದು ಬಂದು 50 ರೂಪೀಸ್ದು. ಪೇ ಮಾಡು. ಹಾ, ನೀನ್ ತಾನೇ ತಗೊಂಡಿರೋದು, ಪೇ ಮಾಡು. ನೀನ್ ತಗೊಂಡ್ಬಿಟ್ಟು ನಾನ್ ಪೇ ಮಾಡು ಅಂತ. ₹1 ಕೊಡೋದು. ಖಂಡಿತ ಬೇಡ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಮಹಾ ಚಿಪ್ಸ್ ಅಂತ. ನೀವಲ್ಲಿ ನೋಡ್ಬೋದು, ಇದೆ ಮಹಾ ಚಿಪ್ಸ್. ಅದು ಒಳಗೋಗೋಣ ಬನ್ನಿ, ಚಿಪ್ಸ್ ತಗೊಳ್ಳೋಣ. ಹೆಂಗಿರತ್ತೆ ನೋಡೋಣ ಬನ್ನಿ. ನೋಡ್ಬೋದು ಫುಲ್ ತುಂಬಿಟ್ಟಿದ್ದಾರೆ ಜನ. ಬನ್ನಿ ಹೋಗೋಣ. ಇಲ್ಲೇ ಇದು ನೋಡ್ಬೋದು ನೋಡಿ, ಎಲ್ಲ ಫ್ರೆಶ್ ಆಗಿ ಮಾಡಿಟ್ಟಿರೋದು ಇದನ್ನೆಲ್ಲ. ನೋಡಿ, ಆ್ಯಂಡ್ ಫ್ರೆಶ್ ಬನಾನಾ ಚಿಪ್ಸ್ ತೋರಿಸ್ಲಾ? ಇಲ್ಲಿ ಫ್ರೆಶ್ ಆಗಿರೋ ಬನಾನಾ ಚಿಪ್ಸ್ ನೋಡಿ. ಫ್ರೆಶ್ ಬನಾನಾ ಚಿಪ್ಸ್ ಇದು. ಮತ್ತೆ ಹಲ್ವಾಗಳು ತೋರಿಸ್ಲಾ? ಇಲ್ಲಿ ನೋಡಿ, ನಿಮಗೆ ಯಾವ ಥರ ಹಲ್ವಾ ಬೇಕು ನೋಡಿ. ಸರಿ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕ್ಲಿಫು. ಲಾಸ್ಟ್ ನೈಟ್ ಇಲ್ಲಿ ಸ್ಟೇ ನಮ್ಮದು. ಸೊ ಅದಕ್ಕೆ ಕ್ಲಿಫ್ಗೆ ಹೋಗ್ತಿದ್ದೀವಿ. 3rd ಡೇ ಸೇಮ್ ಸ್ಪಾಟಲ್ಲಿ ಹೋಗೋಣ ಅಂತ. ಬಟ್ 2 ದಿನ ನಾವು ಅಲ್ಲಿ ಹೋದಾಗ ನಾವು ಒಂದು 2 ಕೆಫೆನ ಅಲ್ವಾಮು, 2 ಕೆಫೆನ ನಾವು ಐಡೆಂಟಿಫೈ ಮಾಡಿದ್ವಿ. ಯಾವುದಕ್ಕೆ ಹೋಗ್ಬೋದು, ಯಾವ್ದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತೀವಿ. ಬನ್ನಿ, ನಾನು ನಿಮಗೂ ತೋರಿಸ್ತೀನಿ ಹಿಂಗಿದೆ ಅಂತ. ಹೋಗೋಣ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಡೇ 3 ಡೇ 4 ಡೇ ಅದೇ ಮರ್ತೋಗಿದೆ. ಡೇ 4 ಆಫ್ ವಾರ್ಕಳ. ಲಾಸ್ಟ್ ಡೇ ಇವತ್ತು ನಾನು ನಿಮಗೆ ಒಂದು ಜಾಗ ತೋರಿಸ್ತೀನಿ. ಅದು ಬ್ಯಾಕ್ ವಾಟರ್ಸು ಮತ್ತೆ ಸಿ 2 ಪಕ್ಕದಲ್ಲಿದೆ. ಬನ್ನಿ ತೋರಿಸ್ತೀನಿ. ನೋಡಿ, ಇದು ಬ್ಯಾಕ್ ವಾಟರ್ಸು, ಇದು ಬೀಚು. ನೋಡಿ, ಆ ಕ್ರ್ಯಾಬನ್ನೆಲ್ಲ ಫಿಶರ್ ಮೆನು ಬಿಡಿಸ್ತಾ ಇದ್ದಾರೆ ನೋಡಿ. ನೋಡಿ ಎಷ್ಟು ದೊಡ್ಡ ಕ್ರ್ಯಾಬ್ ಇದೆ.
ಇದು ಸಾಪಡ್ಲ ಇದೆಲ್ಲ ಸಾಪಡ್ಬಿಡಿಯಾ ಅಂದ್ರೆ ಅವ್ರು ಹೇಳ್ತಿರೋದು ಇದು ತಿನ್ಬೋದು, ಇದನ್ನೆಲ್ಲ ತಿನ್ನೋದು, ಆ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇದೆಯಲ್ಲ ಅದನ್ನೆಲ್ಲ ತಿನ್ನಂಗಿಲ್ಲ ಅಂತ. ಇಲ್ಲಿ ನೋಡಿ என்ன நண்டுனா இது ನೋಡಿದ್ರಾ தெரியாத பொட்டு நண்டு பொட்டு தானே ನೋಡಿ ಒಂದು பொಟ್ಟು தானே பொட்டு நண்டு பொಟ್ಟು ನೊಂಡು ಅಂತ ನೋಡಿ ಇಲ್ಲಿ 3 ಡಾಟ್ ಇದೆಯಲ್ಲ ಇದಕ್ಕೆ ನೋಡಿ ಇಲ್ಲಿ ಇದು ಒಳಗಡೆ ನೋಡಿ ಕ್ರ್ಯಾಬ್ ಇದೆ ಕಾಣಿಸ್ತಾ ಇದೆಯಾ ಅದು ಕೈ ನೋಡಿ ಇದು ಒಳಗಡೆ ಕ್ರ್ಯಾಬ್ ಇದೆ ನೋಡಿ ಇದು ನೋಡಿ ಓ ನನ್ಗೆ ಇವ್ರು ಕೊಟ್ರು ನನ್ಗೆ ನೋಡು ಅಂತ ನೋಡಿ ಇದು ಒಳಗಡೆ ಕ್ರ್ಯಾಬ್ ಇದೆ ಕಾಣಿಸ್ತಿದ್ಯಾ ಅದು ಕೈ ಕಾಣಿಸ್ತಾ ಇದೆಯಾ ಇದು ನಾವೇನ್ ಮಾಡೋಣ ಅಣ್ಣ ಇದು ಹಾಕ್ಬಿಡೋಣ ಪಾಪ ನಮ್ಮಿಂದ ಒಂದು ಜೀವ ಉಳಿಲಿ ಜೀವನ ಅಂದ್ರೆ ಇವ್ರದ್ದು ಇನ್ನೊಂದ್ ತರಾನೇ ಜೀವನ ಫಿಶಿಂಗ್ ಮಾಡ್ತಾರೆ ಫಿಶಿಂಗ್ ನಲ್ಲಿ ಇದ್ ಮಾಡ್ತಾರೆ ನಾವು ಬೇರೆ ಇದನ್ನ ಸಾಯಿಸ್ತಿದೀವಿ ಅಂತೆಲ್ಲ ಅಲ್ಲ ಯಾಕಂದ್ರೆ ಇವ್ರದ್ದು ಸ್ಟೇಪಲ್ ಫುಡ್ ಸೊ ಇವ್ರು ಫಿಶಿಂಗ್ ಮಾಡ್ಲೇಬೇಕು ಕಮೆಂಟ್ಸ್ ಅಲ್ಲಿ ಹಾಕ್ಬೇಡಿ ಏನಕ್ಕೆ ಈ ತರದೆಲ್ಲ ತೋರಿಸ್ತಿದ್ಯಾ ಅಂದ್ಬಿಟ್ಟು ಇದೆಲ್ಲ ಅವ್ರವ್ರ ವೃತ್ತಿ ಇದೆಲ್ಲ ಇದು ಸೊ ಅದಕ್ಕೆ ನೋಡಿ ಇನ್ನ ನೋಡಿ ಫಿಶ್ ನ ತೋರಿಸ್ತೀನಿ ನೋಡಿ ಇವಾಗ ಜಸ್ಟ್ ಬೋಟ್ ಇಂದ ತಂದಿರೋ ಫಿಶ್ ಗಳನ್ನ ನೋಡಿ ತೋರಿಸ್ತೀನಿ ಬೋಟಲ್ ಬಂತು ಫಿಶ್ ಇಲ್ಲಿ ನೋಡಿ ಇಲ್ಲಿ ಫಿಶ್ ನ ಹರಾಜಾಗ್ತಾ ಇದಾರೆ ಇಲ್ಲಿ ನೋಡಿ ಇಲ್ಲಿ ಫಿಶ್ ನ ಹರಾಜಾಗ್ತಾ ಇದಾರೆ ನೋಡಿ ಆ ಕಡೆನೂ ತೋರಿಸ್ತೀನಿ ನೋಡಿ ಇದನ್ನ ಎಲ್ಲ ಇದ್ರಲ್ಲಿ ಇದು ಇಟ್ಕೋತಾರೆ ಸ್ಟೋರ್ ಮಾಡ್ಕೋತಾರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಕೂಗ್ತಾ ಇದಾರೆ ಆಕ್ಷನ್ ಕೂಗ್ತಾ ಇದಾರೆ ಆಕ್ಷನ್ ಅಲ್ಲಿ ಯಾರು ಜಾಸ್ತಿ ತಗೋತಾರೋ ಅವ್ರಿಗೆ ಇದು ಅದಷ್ಟು ಫಿಶ್ ಗಳನ್ನ ಇದು ಮಾಡ್ತಾರೆ ಜಲ್ಲಿ ಫಿಶ್ ಜಲ್ಲಿ ಫಿಶ್ ನೋಡಿ ಅಲ್ಲಿ ಅವರು ಡೈಲಿ ಇದನ್ನೆಲ್ಲ ಆಟ ಆಡ್ತಾರೆ ಬಟ್ ನಮ್ಗಿದೆಲ್ಲ ಹೊಸದು ಬಟ್ ಇದು ಮೋಸ್ಟ್ಲಿ ಸತ್ತೋಗಿದೆ ಅನ್ಸತ್ತೆ ಜಲ್ಲಿ ಫಿಶ್ ಇದು ನೋಡಿ ಇದು ಜಲ್ಲಿ ಫಿಶ್ ಇದು ಇಲ್ಲ ಮೋಸ್ಟ್ಲಿ ಅದು ಸತ್ತಿರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಅದನ್ನ ನೀರಲ್ಲಿ ಹಾಕ್ಬಿಟ್ರು ನಿಮ್ಗೆ ಯಾವ್ದು ಗೊತ್ತಿದೆ ಕಮೆಂಟ್ ಮಾಡಿ ಇದೆಲ್ಲ ಹಂಗಂಗೆ ತೋರಿಸ್ತೆ ಅದು ಯಾವ್ದು ಎಡಿಟ್ ಇಲ್ಲ ಸೊ ಇದನ್ನೆಲ್ಲ ಕೆಲವೆಲ್ಲ ಎಡಿಟ್ ಮಾಡಕ್ಕೂ ಆಗಲ್ಲ ನೋಡಿ ಹಿಂಗಿದೆ ಇಲ್ಲಿ ಟೈಮು 1:30 ನಾವು ಇಲ್ಲಿ ಊಟಕ್ಕೆ ಬಂದಿದ್ದೀವಿ ಓಕೆನಾ ಬಟ್ ಇಲ್ಲಿ ಎಂತ ಚೆನ್ನಾಗಿದೆ ವ್ಯೂ ಅಂದ್ರೆ ಬನ್ನಿ ನಾನು ನಿಮ್ಗೂ ತೋರಿಸ್ತೀನಿ ವ್ಯೂನ ಇಲ್ಲಿ ನೋಡಿ ಕೆಳಗಡೆ ಸಡನ್ ಡ್ರಾಪ್ ಇಲ್ಲಿ ನಾವಿಲ್ಲಿ 1 ಅಡಿನೂ ಇಲ್ಲ ನಿಂತ್ಕೊಂಡಿರೋದ್ರಿಂದ ನೋಡಿ ಸಡನ್ ಡ್ರಾಪು ನೀವು ಹಂಗೇ ನೋಡ್ಬೋದು ನೋಡಿ ಅಲ್ಲಿ ಕ್ಲಿಫ್ ಎಷ್ಟು ಚೆನ್ನಾಗಿದೆ ಸೊ ಈ ಹೋಟ್ಲ್ ಅವರು ನಮ್ಗೆ ಆನಿವರ್ಸರಿದು ಈ ತರ ಸೆಲೆಬ್ರೇಟ್ ಮಾಡಕ್ಕೆ ಇಟ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹ್ಯಾಪಿ ಆನಿವರ್ಸರಿ ಅಂತ ಇಟ್ ಇಸ್ ಸೋ ಕ್ಯೂಟ್ ಇದು ಒಳಗಡೆ ದೀಪ ಇದೆ ನಾನು ನೋಡೇ ಇಲ್ಲ ವಾವ್ ಒಳಗಡೆ ದೀಪ ಇದೆ ಅಯ್ಯೋ ಗಾಳಿಗೆ ಆರೋಯ್ತು ದೀಪ ನಾವು ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರೆ ಇದು ಹಾಟ್ ಶೇಪಲ್ಲಿ ತಂದ್ಕೊಟ್ಟಿದ್ದಾರೆ ನೋಡ್ಬೋದು Yeah, so I'm thinking like maybe I can just share with you in a hot plate. How was it, Amma? ನಿಮ್ಗಿಂತ ಅವನ್ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟೆ ವಿಡಿಯೋನಲ್ಲಿ ಈ ತರ ಮನ ಮರ್ಯಾದೆ ತೆಗಿತೀಯಲ್ಲ ಅಮ್ಮ ವಾವ್ ಸೋ ಸ್ವೀಟ್ ರಿಯಲಿ ವೆರಿ ಸ್ವೀಟ್ ಅಂತೂ ಇಂತೂ ನಮ್ಮ ವಾರ್ಕಳ ಡೈರೀಸ್ ಮುಗಿಸೋ ಟೈಮ್ ಇಲ್ಲಿಗೆ ಬಂದಿದೆ ಇವಾಗ ನಾವು 2 ವೀಲರ್ ಕೊಟ್ಟಿದ್ವಲ್ಲ ಅದನ್ನ ವಾಪಸ್ ಕೊಟ್ಟಿದೀವಿ ವಾಪಸ್ ಕೊಟ್ಟು ಇಲ್ಲಿ 2 ವೀಲರ್ ಅವರೇ ಒಂದು ಆಟೋ ಬುಕ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಅಂಡ್ ಆಸ್ ಯೂಶುವಲ್ ನಮ್ದು ಟ್ರೈನ್ ಕ್ಯಾನ್ಸಲ್ ಆಗೋಯ್ತು ಅಂಡ್ ಅದಕ್ಕೆ ಬಸ್ ಬುಕ್ ಮಾಡಿದ್ವಿ ಅಂಡ್ ಬಸ್ ಸ್ಟೇಷನ್ಗೆ ಇವರು ಆಟೋ ಬುಕ್ ಮಾಡ್ಕೊಡ್ತೀನಿ ಅಂತ ಹೇಳಿರೋದು ಈತ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗಿದೆ ಇವಳು ಅಷ್ಟೇ ಸಿಕ್ಕಾಪಟ್ಟೆ ಟ್ಯಾನ್ ಆಗೋಗಿದ್ದಾಳೆ ಅದಕ್ಕೆ ಕ್ಯಾಮ್ರಾ ಮುಂದೆ ಬರೋಕ್ಕೂ ಇದು ಮಾಡ್ತಿದ್ದಾಳೆ ಸೊ ಆ ರೇಂಜಲ್ಲಿ ಟ್ಯಾನ್ ಆಗಿದ್ದಾಳೆ
ಬಟ್ ಓವರ್ ಆಲ್ ಹೇಳಬೇಕು ಅಂದರೆ ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಒಂದು ಎಷ್ಟೊಂದು ಥರದಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನೇನು ನಾವು ಎಲ್ಲೆಲ್ಲಿ ಮಿಸ್ ಮಾಡಿದ್ವಿ, ಎಲ್ಲೆಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತಾನು ನಮಗೆ ಗೊತ್ತಾಯಿತು. ಆ್ಯಂಡ್ ಮೋರ್ ಓವರ್ ಒಂದು ದೊಡ್ಡ ಲೆಸನ್ ಕಲ್ತಿರೋದು ಅಂದರೆ ಈ ಟ್ರಿಪ್ಪಲ್ಲಿ ಟ್ರೈನು ಟಿಕೆಟ್ ಕನ್ಫರ್ಮ್ ಆಗದೇನೆ ಹೊರಡಬಾರ್ದು ಅಂತ ಕನ್ಫರ್ಮ್ ಆಯಿತು. ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಯ್ತಾ, ಆಮೇಲೆ ಹೋಗಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನಮಗೆ ಕನ್ಫರ್ಮ್ ಆಯಿತು. ಆ್ಯಂಡ್ ಇನ್ನು ಮುಂದೇನೂ ಸಹ ಈ ಥರನೇ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ ನಾನು ಮತ್ತು ಗೌತಮಿ. ಆ್ಯಂಡ್ ಎಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಾರ್ಕಲ ಡೈರೀಸ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಈ 3 ದಿನದ ವ್ಲಾಗು 2-3 ವ್ಲಾಗ್ ಬಂದಿರ್ಬೋದು ಮೋಸ್ಟ್ಲಿ. ಸೊ ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟಲ್ಲಿ ನಗ್ತಾ ಇರಿ, ಬಿಕಾಸ್ ದ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಸೈನಿಂಗ್ ಆಫ್.